ಇದು ಯಾವ ಜೆಲ್ ಅಂತ ಗೊತ್ತಾ? ಹೇರ್ ಫಾಲ್ಗೆ, ಡ್ಯಾಂಡ್ರಫ್ಗೆ, ಫ್ರೀಸಿ ಹೇರ್ಸು ಹಾಗೆ ಡ್ರೈ ಹೇರ್ಸಿಗೆ ಇಮಿಡಿಯೇಟ್ ಸೊಲ್ಯೂಷನನ್ನು ಕೊಟ್ಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ, ಡ್ಯಾಂಡ್ರಫ್ನ ಕಡಿಮೆ ಮಾಡಿ, ಅಷ್ಟೇ ಫಾಸ್ಟಾಗಿ ಹೇರ್ ಗ್ರೋತ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗಂತ ಇದು ಡೆಫಿನೆಟ್ ಆಗಿ ಫ್ಲಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದ ಜೆಲ್ ಅಂತೂ ಅಲ್ಲ. ಹಾಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾವು ₹1 ಖರ್ಚು ಮಾಡೋದು ಬೇಕಿಲ್ಲ, ಅಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಹಾಗಿದ್ರೆ ಇದು ಯಾವ ಜೆಲ್ಲು, ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಪ್ರಿಪೇರ್ ಮಾಡೋದು, ಪ್ರತಿಯೊಂದನ್ನು ಈ ವಿಡಿಯೋನಲ್ಲಿ ಡೀಟೇಲಾಗಿ ನೋಡೋಣ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಹಾಗೆಯೇ ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಇನ್ಫೋ ಪ್ರೇಮಾಶಂಕರ್ ಚಾನಲನ್ನು ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮಾಶಂಕರ್ ವ್ಲಾಗ್ಸನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಕೂದಲಿಗೆ ಈ ಫ್ಲಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಅದು ಹೈಬಿಸ್ಕಸ್ ಅಂದರೆ ದಾಸವಾಳ. ಅದು ಹೂ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು. ಹಾಗಿದ್ರೆ ನಮ್ಮ ಕೂದಲಿಗೆ ಈ ಫ್ಲಕ್ಸ್ ಸೀಡ್ಸಾ ಅಥವಾ ಹೈಬಿಸ್ಕಸ್ ಅಂತ ಯೋಚನೆ ಮಾಡಿದ್ರೆ ಎರಡೂ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾಕೆಂದರೆ ಇವೆರಡರಲ್ಲೂ ವಿಟಮಿನ್ಸು, ಮಿನರಲ್ಸು ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿದ್ದಾವೆ. ಆದರೆ ಈ ಫ್ಲಕ್ಸ್ ಸೀಡ್ಸನ್ನು ನಾವು ಅಂಗಡಿನಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದು ಯೂಸ್ ಮಾಡಬೇಕು. ಆದರೆ ಈ ದಾಸವಾಳ ಹಂಗಲ್ಲ ಅಲ್ವಾ? ಮನೆ ಮುಂದ್ಗಡೆನೆ ಗಿಡ ಇರುತ್ತೆ, ಅದರಿಂದ ಒಂದು 4-5 ಎಲೆ ಹಾಗೆ ಒಂದು 2 ಹೂ ಕಿತ್ಕೊಂಡ್ಬಂದ್ಬಿಟ್ರೆ ನಮ್ಮ ಹೇರ್ ಕೇರ್ ಆಗೇ ಹೋಗ್ಬಿಡತ್ತೆ. ಸೊ ಈ ಹೈಬಿಸ್ಕಸ್ ಜೆಲ್ಲನ್ನು ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಪ್ರೋಸೆಸ್ ಇಲ್ಲಿದೆ. ನಾನಿಲ್ಲಿ ಒಂದು 6-7 ದಾಸವಾಳದ ಎಲೆಗಳನ್ನ ಹಾಗೆ ಒಂದು 4 ದಾಸವಾಳದ ಹೂನ ತಗೊಂಡಿದ್ದೀನಿ. ಈ ಜೆಲ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಈ ಎಲೆ ಮತ್ತು ಹೂಗಳನ್ನ ಒಂದೆರಡು ಸಾರಿ ನೀಟಾಗಿ ತೊಳ್ಕೊಬೇಕು. ಸೊ ಈ ಎಲೆಗಳನ್ನಂತೂ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಆದರೆ ಈ ದಾಸವಾಳದ ಹೂನ ನಾವು ಯೂಸ್ ಮಾಡುವಾಗ ಇದ್ರ ಮಧ್ಯದಲ್ಲಿ ಈ ಎಳೆ ಬರುತ್ತಲ್ವ, ಅದನ್ನು ತೆಗೆದು ಜಸ್ಟ್ ಈ ಹೂವಿನ ದಳಗಳನ್ನು ಮಾತ್ರನೇ ಯೂಸ್ ಮಾಡಬೇಕು. ಈ ರೀತಿ ಹೂವಿನ ದಳಗಳನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ಈ ದಳಗಳನ್ನು ಮತ್ತು ಎಲೆಗಳನ್ನು ಎರಡನ್ನೂ ಕೂಡ ಒಂದೆರಡು ಸಾರಿ ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಹೊರಗಡೆ ಇರುತ್ತಲ್ವ, ಇದ್ರ ಮೇಲ್ಗಡೆ ಗಲೀಜೆಲ್ಲ ಇರುತ್ತೆ. ಹಾಗೆ ಯೂಸ್ ಮಾಡಿದ್ರೆ ಇದರಿಂದ ಮತ್ತೆ ನಮ್ಮ ಸ್ಕಾಲ್ಪಲ್ಲಿ ಇಚ್ಚಿನೆಸ್ ಜಾಸ್ತಿ ಆಗ್ಬೋದು, ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲು ತೊಳ್ಕೊಂಡ್ಮೇಲೆ ಮತ್ತೆ ಒಂದ್ಸಾರಿ ಇದಕ್ಕೆ ನಾರ್ಮಲ್ ಆಗಿ ತಣ್ಣೀರನ್ನೇ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ತಣ್ಣೀರು ಯೂಸ್ ಮಾಡಿದ್ರೆ ಶೀತ ಆಗುತ್ತೆ ಅನ್ನೋರಾದರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಇದಕ್ಕೆ ಹಾಕಿ ನಾನೀಗ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕೈಯಿಂದನೇ ಆದಷ್ಟು ಕಿವುಚ್ಕೋಬೇಕು. ಈ ರೀತಿ ಮಾಡಿದಾಗ ಈ ದಾಸವಾಳದ ಎಲೆ ಮತ್ತು ಹೂನಲ್ಲಿರುವಂಥ ಗುಡ್ ಪ್ರಾಪರ್ಟೀಸ್ ಎಲ್ಲ ನಾವು ಹಾಕಿರೋಂಥ ನೀರಿಗೆ ಬರುತ್ತೆ. ನೀವಿಲ್ಲಿ ನೀರಿನ ಕಲರ್ ನೋಡ್ಬೋದು ಎಷ್ಟು ಚೇಂಜ್ ಆಗಿದೆ ಅಲ್ವಾ? ಹಾಗೆಯೇ ಇದು ಒಂದು ರೀತಿ ಜೆಲ್ ಥರ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು 1 ಚಮಚದಷ್ಟು ಅಲೋವೆರಾ ಜೆಲ್ನ ಹಾಗೆ 1-2 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಇದನ್ನು ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕಿ 1-2 ರೌಂಡ್ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಈ ರೀತಿ ರೆಡಿ ಆಗುತ್ತೆ. ಇದೇ ನಮಗೆ ಸೂಪರ್ ಆಗಿರೋಂಥ ಎಫೆಕ್ಟಿವ್ ರಿಸಲ್ಟ್ ಕೊಡೋಂಥ ಹೈಬಿಸ್ಕಸ್ ಜೆಲ್. ಇದನ್ನು ಈ ರೀತಿ ಒಂದು ಅಪ್ಲಿಕೇಟರ್ನಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಕಾಲ್ಪಿಂದ ಹಿಡಿದು ಹೇರ್ ಲೆಂತ್ವರೆಗೂ ಕೂಡ ಅಪ್ಲೈ ಮಾಡಬೇಕು. ಬಟ್ ಈ ರೀತಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ನೀಟಾಗಿ ಕೂದಲನ್ನೆಲ್ಲ ಬಾಚ್ಕೊಂಡು ಆಮೇಲೆ ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಆಗುವಂಥದ್ದು ತುಂಬ ಕಡಿಮೆ ಆಗುತ್ತೆ. ಪ್ರೋಸೆಸ್ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆದರೆ ಅಷ್ಟೇ ಎಫೆಕ್ಟಿವ್ ಆಗಿರೋಂಥ ರಿಸಲ್ಟ್ನ ಇದು ಕೊಡುತ್ತೆ. ಈ ದಾಸವಾಳ ಅಂದರೆ ಹೈಬಿಸ್ಕಸ್ಸು ಡ್ಯಾಂಡ್ರಫ್ಗೆ, ತಲೆನಲ್ಲಿ ಕಡಿತ ಜಾಸ್ತಿ ಇರುತ್ತಲ್ವ ಅದಕ್ಕೆ, ಡ್ರೈ ಹೇರ್ಸ್ಗೆ, ಫ್ರೀಸಿ ಹೇರ್ಸ್ಗೆ ಬೆಸ್ಟು. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ವಾರದಲ್ಲಿ 2 ಸಾರಿ ನೀವು ಕೂದಲಿಗೆ ಎಣ್ಣೆ ಅಪ್ಲೈ ಮಾಡ್ತೀರಲ್ವ, ಅದ್ರ ಜೊತೆಗೇನೆ ಈ ಜೆಲ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ತೋರಿಸಿರೋ ಥರ ಮಿಕ್ಸ್ ಮಾಡಿ ಕೂದಲಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ಬಿಟ್ಟು ಆಮೇಲೆ ನಾರ್ಮಲ್ ಆಗಿ ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿ. ಇನ್ನು ಇದನ್ನು ಬಾಯ್ಸು, ಗರ್ಲ್ಸು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಟ್ ಒಂದ್ಸರಿ ಯೂಸ್ ಮಾಡಿ ಬಿಡಬೇಡಿ, ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ಯೂಸ್ ಮಾಡಿ ಆಮೇಲೆ ರಿಸಲ್ಟ್ ನೋಡಿ. ಇನ್ನು ಮಕ್ಕಳಿಗೆ ಇದನ್ನು ಮೇಯ್ನಾಗಿ ಅಭ್ಯಾಸ ಮಾಡಿಸಿ. ಯಾಕೆಂದರೆ ಇತ್ತೀಚೆಗೆ ವಯಸ್ಸಿಗೆ ಮುಂಚೆನೇ ಗ್ರೇ ಹೇರ್ ಆಗ್ತಾ ಇದೆ ಅಲ್ವಾ, ಅಂದರೆ ಬಿಳಿ ಕೂದಲು ಆಗೋದೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಆ ಸಮಸ್ಯೆ ಇದರಿಂದ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ವಾ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಇದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಹೇರ್ ಫಾಲು, ಡ್ಯಾಂಡ್ರಫು, ಡ್ರೈ ಹೇರು, ಫ್ರೀಸಿ ಹೇರ್ಸ್ ಪ್ರಾಬ್ಲಮ್ ಇದ್ದರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ರೀತಿ ಎಫೆಕ್ಟಿವ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಯಾವಾಗಲೂ ಬರ್ತಾ ಇರುತ್ತೆ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.